ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ನಾವು ಇವಾಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡೈಲಾಗ್ನ ಇವರು ಚಾಚು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾವಿವತ್ತು ಈವ್ನಿಂಗ್ 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಶೂಟ್ ಇದೆ, ಹೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆಯಿಂದ ಇವತ್ತು ನಮ್ಮದು ನಿಮಗೆ ಗೊತ್ತಿದ್ದಂಗೆ ನಮ್ಮದು ರಮ್ಯ ನವೀನ್ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಗೆ ತುಂಬ ಜನ ವಿಸಿಟರ್ಸ್ ಜಾಸ್ತಿ ಇದ್ದರು. ಅದೆಲ್ಲ ಬೆಳಿಗ್ಗೆಯಿಂದ ಮನೆ ತೋರಿಸಿದ್ದಾಯಿತು. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ. ಬಿಸಿಲು, ಸುತ್ತಾಟ, ಕಾಯಕವೇ ಕೈಲಾಸ. ಕಷ್ಟಪಟ್ಟರೆ ಜೀವನ ಚೆನ್ನಾಗಿರುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರುತ್ತೆ ನಾವು ಕಷ್ಟಪಟ್ಟರೆ ಈಗ ಅನ್ನೋದೇ. ತುಂಬ ಜನ ನೀವು ಸ್ವಲ್ಪ ಹುಡುಗರನ್ನ ಯಾರನ್ನ ಇಟ್ಕೊಂಡಿಲ್ವಾ, ನೀವೇ ಓಡಾಡ್ತೀರಾ ಅಂತ. ಹೌದು, ನಮ್ಮ ಕೆಲಸ ನಾವೇ ಮಾಡಬೇಕು. ಮ್ಯಾಕ್ಸಿಮಮ್ ನಾನೇ ಓಡಾಡ್ತೀನಿ. ಮೈಸೂರಿನ ಯಾವುದೇ ಮೂಲೆ ಆಗಲಿ ನಾನೇ ಓಡಾಡ್ತೀನಿ. ಯಾಕೊತ್ತಾ, ನನಗೆ ಅದು ಅವ್ರು ಅಷ್ಟು ಆಕ್ಟಿವ್ ಆಗಿ ಇರ್ತಾರೆ ಇವರು. ಅವ್ರಿಗೆ ಅದನ್ನೇ ಎಲ್ಲರೂ ಹೇಳ್ತಾರೆ, ಇವ್ರಿಗೇನು ಸುಸ್ತೇ ಆಗೋದಿಲ್ವಾ ಅಂತ ಅಂದ್ಬಿಟ್ಟು. ಬಟ್ ನವೀನ್ ಯಾವಾಗಲೂ ಎಂತೂಸಿಯಾಸಮ್ ಇಂದ ಆಕ್ಟಿವ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಯಾರಿಗೆ ಇಲ್ಲಿ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತಾರೆ ಅಂತ ಅಂದ್ರೆ ಅವರೇ ಹೋಗ್ಬಿಟ್ಟು ಖುದ್ದು ತೋರಿಸಿ ಬರೋದು. ಇನ್ನು ಇವತ್ತು ಮಧ್ಯಾಹ್ನ ಒಳ್ಳೆ ನಾನ್ ವೆಜ್ ಊಟ ಆಯಿತು. ಮೊನ್ನೆ ನವೀನ್ ಅವ್ರು ಬ್ಯುಸಿ ಇದ್ರಲ್ಲ, ನಾವು ಹೊಸತಡ್ಕು ಯುಗಾದಿ ಹೊಸತಡ್ಕು ಅಷ್ಟು ಚೆನ್ನಾಗಿ ಆಗಿರ್ಲಿಲ್ಲ. ಅಂದ್ರೆ ಮಟನ್ ಮಾಡಿದ್ರೇನೆ ಅದು ಹೊಸತಡ್ಕು ಅಂತ ಅನ್ಸ್ಕೊಳ್ಳೋದು. ಗೊತ್ತಾ, ಎಲ್ಲರೂ ಸೇರಿ ಅಡ್ಗೆ ಆದ ತಕ್ಷಣ ಊಟ ಮಾಡಿದ್ರೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕು, ಬಿಸಿ ಬಿಸಿ. ಅವಾಗ ಚಂದ. ನಮ್ಗೆ ಆತರ ಅಭ್ಯಾಸ ಆಗ್ಬಿಟ್ಟು ಊಟ ಆಮೇಲೆ ಬಂದ್ ಮಾಡಿದ್ರೆ ಅದು ನೀವು ಮಾಡಿದ ತಕ್ಷಣ ಊಟ ಮಾಡೋದಕ್ಕೂ ಅದನ್ನ ಬಿಸಿ ಮಾಡ್ಕೊಂಡು ಆಮೇಲೆ ಊಟ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಅವತ್ತು. ಆಮೇಲೆ ನಾನು ಅವತ್ತು ಬಂದಾಗ 5:30 ಅವಾಗ ಊಟ ಮಾಡಿದೆ. ಮಧ್ಯಾಹ್ನ ಸ್ವಲ್ಪ ಚಿತ್ರಾನ್ನ ತಿನ್ಕೊಂಡು ಹೋಗಿದ್ದೆ. ಅದೇ ಏನೇ ನಾನ್ ವೆಜ್ ಅಂದ್ರೆ ರಾತ್ರಿ ಊಟ ಮಾಡೋದ್ರ ಬದಲು ಈಗ ಮಾಡಿಬಿಡೋಣ ಅನ್ನೋ ಥರ ಫೀಲಲ್ಲಿ ಊಟ ಮಾಡಿದ್ನಲ್ಲ, ಪುನಃ ರಾತ್ರಿ ಊಟ ಸೇರಲಿಲ್ಲ. ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ಹೆಂಗಿದ್ರು ನಮ್ಮ ಅಕ್ಕ ಭಾವನು ಬಂದಿದ್ರು ಅಂತ ಅಂದ್ಬಿಟ್ಟು ಅಲ್ಲೇನೆ ಅಮ್ಮನ ಮನೇಲೇನೆ ಇವತ್ತು ಮಾಡ್ಕೊಂಡಿದ್ವಿ. ಮಟನ್ ಸಾಂಬಾರ್ ಮಾಡಿ, ಗೀ ರೈಸ್ ಮಾಡ್ಕೊಂಡು, ಚಿಕನ್ ಗ್ರೇವಿ, ಮುದ್ದೆ ಎಲ್ಲ ಮಾಡ್ಬಿಟ್ಟು ಅವ್ರ ಅಮ್ಮಂಗೆ ಊಟ ಬಿಡಿಸ್ಕೊಟ್ಟೆ. ಇವನೇ ಚಿಕನ್ ಒಂದೇ ಒಂದು ಪೀಸ್ ಚಿಕನ್ ಹಾಕೊಟ್ಟೆ ಅಷ್ಟೇ. ಅವನ ತಮ್ಮ ಎಲ್ರಿಗೂ ಹಾಕೊಡಕ್ ಹೋಯ್ತೀನಿ ಅಂತ ಗಲಾಟೆ ಮಾಡ್ತಾ ಇದ್ದ. ನಮ್ ಬಂಟುಗೆ ಸೌಟು ಅಂದ್ರೆ ಅದ್ ಏನ್ ಇಷ್ಟನೋ ಏನೋ ಗೊತ್ತಿಲ್ಲ. ಹೋಗಿ ಬಂದು ಆ ಪಾತ್ರೆ ನಾವೆಲ್ಲರೂ ಕುತ್ಕೊಂಡು ಊಟ ಮಾಡಕ್ ಆಗಲ್ಲ. ಅವನನ್ನು ಒಬ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಪ್ರತಿ ಸಲ ಸ್ಯಾಕ್ರಿಫೈಸ್ ಮಾಡೋದು ನಮ್ಮನ್ನ. ಅಮ್ಮ ಬಿಡಮ್ಮ, ನೀನ್ ಫಸ್ಟ್ ಊಟ ಮಾಡಮ್ಮ, ನಾವು ಎತ್ಕೊಂತೀವಿ ಅಂತ ಏನೇ ಅಂದ್ರೂ ಅವ್ರಿಗೆ ಒಪ್ಕೊಳ್ಳಲ್ಲ. ಅವ್ರಿಗೆ ಯಾವ ತರ ಅಂದ್ರೆ, ನಾವೆಲ್ಲ ಫಸ್ಟ್ ಊಟ ಮಾಡಿದ್ರೆ ಅವ್ರ ಮನೇಲಿ ಅಂತಲ್ಲ, ನಮ್ಮ ಮನೆಗೆ ಬಂದ್ರು ಅದೇ ಕತೆ ಅವರು. ಬಟ್ ನಾವಾಗ ಅಟ್ಲೀಸ್ಟ್ ನಮ್ಮ ಮನೆಗೆ ಬಂದಾಗ್ಲಾದ್ರು ಇಲ್ಲ ನೀನೇ ಫಸ್ಟ್ ಊಟ ಮಾಡ್ಬೇಕು ಅಂತ ಅನ್ಬಿಟ್ಟು ಮಗು ನಾವ್ ಎತ್ಕೊಂಡು ನಮ್ಮ ಅಮ್ಮಂಗ್ ಊಟ ಮಾಡಕ್ ಹೇಳ್ತೀವಿ. ರಮ್ಯ ಏನ್ ಮಾಡ್ತಾ ಇರ್ತಾರೆ, ಅವ್ರು ಊಟ ಪಡಿಸೋದ್ರಲ್ಲಿ ಇರ್ತಾಳೆ. ನಾನ್ ಮಗ ಎತ್ಕೊತೀನಿ ಅಂದ್ರೆ ಅವ್ರಿಗೆ ನಮ್ಮ ಅಳಿಮಯ್ಯ ಫಸ್ಟ್ ಊಟ ಮಾಡ್ಬೇಕು. ಅವತ್ ಏನ್ ಹೇಳ್ತಾರ ಗೊತ್ತಾ, ಅಯ್ಯೋ ಅಳಿಮಯ್ಯ ಊಟ ಮಾಡದೆ ನಾನ್ ಫಸ್ಟ್ ಊಟ ಮಾಡಕ್ಕಾಗುತ್ತೆ. ಅಮ್ಮ ನೀನ್ 8 ತರ ಬಂದಿದ್ಯಾ, ಫಸ್ಟ್ ಊಟ ಮಾಡೋದೇ. ರಕ್ಷಿತಾ ಅವ್ರನ್ನ ಊಟಕ್ಕೆ ಕರೆದಿದ್ವಲ್ಲ ಅವತ್ತೊಂದ್ ದಿನ, ಹಂಗೆ ನಮ್ಮಮ್ಮ. ಇನ್ನು ಅವ್ರ ಮನೆಗೆ ಹೋದಾಗಂತೂ ಫಸ್ಟ್ ನಮಗ್ ಬಡಿಸ್ದೆ ಅವ್ರು ಕುತ್ಕೊಳ್ಳೋದೇ ಇಲ್ಲ. ಅದೇ ಅನ್ಸುತ್ತೆ ಅವ್ರಿಗೊಂದು ಅದೊಂದು ಅಂದ್ರೆ, ಮಕ್ಕಳು ಅಳಿಮಯ್ಯ ಮನೆಗೆ ಬಂದಿದ್ದಾರೆ, ನಾವು ಅವ್ರಿಗೆ ಬಡಿಸ್ಕೊಡ್ಬೇಕು ಫಸ್ಟ್ ಅವ್ರು ಊಟ ಮಾಡಿ. ಒಳ್ಳೆ ಮನೆಯಿಂದ ಹೆಣ್ಣು ತಂದಿದ್ದೀನಿ ಅನ್ನೋ ಖುಷಿ ಇದೆ. ನನ್ಗೆ ಒಳ್ಳೆ ಹುಡುಗನ್ ಮದ್ವೆ ಆಗಿದ್ದೀನಿ ಅನ್ನೋ ಖುಷಿ ಇದೆ. ಮಾವ ಇಲ್ದೇ ಆಗ್ಬೋದು, ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ, ತಾಯಿ ತರ ಪ್ರೀತಿ ಕೊಡೋ ಅತ್ತೆ ಸಿಕ್ಕಿದ್ದಾರೆ. ನನ್ನ ಮಕ್ಕಳನ್ನ ನಮ್ಗಿಂತೂ ಜಾಸ್ತಿ ಕೇರ್ ಮಾಡಿ ನೋಡ್ಕೊಂತಾರೆ. ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ. ಸೊ ನಮ್ಗೆ ಯಾವಾಗ್ಲೂ ನೆನ್ಸ್ಕೊಂತ ಇರ್ತೀವಿ, ನಮ್ ಡ್ಯಾಡಿ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಾ ಇತ್ತು ಗೊತ್ತಾ. ನಮ್ಮ ಅಮ್ಮನ್ಗೂ ಅಷ್ಟೇ ಇಷ್ಟೊಂದು ಬರ್ಡನ್ ಆಗ್ತಾ ಇರ್ಲಿಲ್ಲ. ನಮ್ಮ ಅಮ್ಮನ್ಗೂ ಪಾಪ ಅವ್ರಿಗೂ ನಮ್ಮ ಡ್ಯಾಡಿ ಎಷ್ಟು ಕರ್ಕೊಂಡಿದ್ರೆ ನಮ್ಮ ಅಮ್ಮಂಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದು. ಈಗ ನಮ್ಮಮ್ಮ ಒಂದು ತಂದೆ ತಾಯಿ ಇಬ್ರು ಸ್ಥಾನನೂ ನಮ್ಮ ಅಮ್ಮನೇ ತುಂಬ್ತಾ ಇದ್ದಾರೆ ನಮ್ಗೆ, ಅಲ್ವೇನಾ? ಸೊ ಈಗ ನಾವೊಂದು ಶೂಟ್ ಇದೆ, ಅದನ್ನ ಮುಗಿಸ್ಕೊಂಡು ಬರ್ಬೇಕು. ಏನಾದ್ರು ತಿನ್ನಕ್ಕೆ ಇವತ್ತು ನಾನ್ ವೆಜ್ ತಿನ್ಬಿಟ್ಟಿದೀವಿ ಅಲ್ವಾ, ಅದಕ್ಕೆ ಏನು ಈ ಗೋಬಿ ಮಸಾಲೆ ಪಾನಿಪುರಿ ಆ ತರದ್ದೆಲ್ಲ ಏನೋ ತಿನ್ಬೇಕಂತ ಅನಿಸ್ತಾ ಇಲ್ಲ. ಆ ತರದ್ದೇನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇದೆ. ಕುಡಿಬೇಕು, ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ ಆಕ್ಚುಲ್ ಆಗಿ ನನ್ಗೆ. ಹೋಗ್ತಾ ಐಸ್ ಕ್ರೀಮ್ ತಗೊಂಡೋಗೋಣ ಅಥರ್ವಾ? ಗೋಬಿ ಇವತ್ತಿಲ್ಲ ತಿನ್ನಂಗಿಲ್ಲ. ಇವತ್ತು ಕತ್ಲಾಗ್ತಾ ಇದೆ ಇವಾಗ. ಇವನಂತೂ ಬಾಲ, ಆ ಮಗುನೇ ಸುಮ್ನಿರುತ್ತೆ ನಾವೆಲ್ಲಾದ್ರೂ ಹೋದ್ರೆ. ಇವನಂತೂ ಬಾಲ ತರ ಬಂದ್ಬಿಡ್ತಾನೆ. ಕೈ ನೋಡಿ ಹೆಂಗ್ ಹಾಕೊಂಡವನಿ, ದೊಡ್ಡ ಮನುಷ್ಯ. ಹತ್ರ ಬಾ ಅಂತ ಫ್ರೇಮ್ ಬರ್ಲಿ ಅಂತ ಅವನು. ಸೊ ಕ್ಲಾರಿಟಿ ಕಡಿಮೆ ಆಗ್ತಾ ಇದೆ, ಇಮ್ಮಿಂಗ್ ಆಗ್ತಾ ಇದೆ ಅಲ್ವಾ.
ಬೆಳಕು ಈಗ ಕಮ್ಮಿ ಏನು ಗೊತ್ತಾ, ಆಗ್ತೈತಲ್ಲ. ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ 7 ಗಂಟೆ ಕತ್ಲಾಗೋದು. ನೀನು ನವೆಂಬರ್ ಡಿಸೆಂಬರ್ ಆ ಟೈಮಲ್ಲೆಲ್ಲ ನೋಡು ಬೇಗನೆ ಆಗ್ಬಿಡುತ್ತೆ. ಬೇಗ ಆಗ್ಬಿಡುತ್ತೆ ಚಳಿ ಟೈಮಲ್ಲಿ. ಸೂರ್ಯ ಅವಾಗ ಬೇಗ ಅಸ್ತಮ ಆಗ್ತಾನೆ, ಬೇಗ ಮುಳುಗ್ತಾನೆ. ಈ ಟೈಮಲ್ಲಿ ಸ್ವಲ್ಪ ಲೇಟು ಅಸ್ತಮಾನ, ಅಸ್ತಮ, ಸೂರ್ಯೋದಯ ಸೂರ್ಯ ಅಸ್ತಮ. ಸೂರ್ಯಾಸ್ತಮ ಕನ್ಫ್ಯೂಸ್ ಆಗ್ತೈತೆ ನನಗೆ. ಏನೋ ಹೇಳ್ಬೇಕಂತೆ, ಹೇಳು ನಾನೇನೋ ಕ್ವಶನ್ ಹೇಳ್ತೇನೆ. ಹೇಳು. ಏನು ಲಾಸ್ಟ್ ಟೈಮ್ ಪಾರ್ಕ್ ಹೋಗಿನಲ್ಲ, ಹಂಗೆ ಬಿಟ್ಟು ಬಿಟ್ಟಿದ್ದೆ. ಜಾರ ಪಂದ್ಯ ಆಡ್ತೀನಲ್ಲ, ಆಗ ಹಂಗೆ ಬಿದ್ದೋಗ್ಬಿಟ್ಟಿದ್ದ ಲಾಸ್ಟ್ ಟೈಮ್ ಪಾರ್ಕ್ ಹೋಗಿದ್ದಾಗ. ಇಲ್ಲಿ ಪಾರ್ಕ್ ಬಂತಲ್ಲ ಈಗ ಮುಂದೆಗಡೆ ಪಾರ್ಕ್, ಅದಕ್ಕೆ ಅದ್ ನೆನೆಸ್ಕೊಂಡು ಹೇಳ್ತಾನೆ. ಅದನ್ನ ಒಂದು ಕ್ವಶನ್ ಹೇಳ ಅಂತೆ. ಬಂತು ಕರು ಅಡ್ಡ ಬಂತು. ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಇನ್ನೇನು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಯಾಕೋ ಸ್ವಲ್ಪ ಹೊಟ್ಟೆ ಹಸ್ವಾಗ್ತಾಯಿತ್ತು, ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಆ ಥರ ಏನೂ ತಿಂದಿರಲಿಲ್ಲ. ಹಾಗಾಗಿ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ನನಗೆ ಇವತ್ತು ಮನೇಲಿ ನಾನ್ ವೆಜ್ ಎಲ್ಲ ತಿಂದಿದ್ರಿಂದ ಈ ಚಾಟ್ಸು ಆ ಥರದ್ದೆಲ್ಲ ತಿನ್ನಬೇಕಂತ ಸ್ವಲ್ಪನೂ ಅನ್ನಿಸ್ತಾ ಇರಲಿಲ್ಲ. ಇಲ್ಲಿ ಬಂದು ಇದು ಏನಂತ ಅಂದರೆ ಟ್ರೈಔಟ್ ಕೆಫೆ ಅಂತ ಅಂದ್ಬಿಟ್ಟು, ಸೊ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ಅಥರ್ವ ಹೋಗೋಣ ಅಂತ ಅಂದ. ಓಕೆ ಅಂತ ಅಂದ್ಬಿಟ್ಟು ಮೆನು ನೋಡಿ ನಾನೊಂದು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ನ ಆರ್ಡರ್ ಮಾಡಿದೆ. ಅಥರ್ವ ಸ್ಯಾಂಡ್ವಿಚ್, ಯಾವುದೋ ಚಿಕನ್ ಸ್ಯಾಂಡ್ವಿಚ್ ಅಂತ ಅಂದ್ಕೊಂಡು ಆರ್ಡರ್ ಮಾಡ್ದೆ. ಒಂದು ಸ್ವಲ್ಪ ನಮಗೂ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಹೊರಗಡೆ ಬಂದಿದ್ದು. ಬೆಳಗ್ಗೆಯಿಂದ ಮನೇಲೇ ಇದ್ವಿ, ಇವತ್ತು ಒಂಥರ ರೆಸ್ಟ್ ಮಾಡಬೇಕು ಅನ್ನೋ ಫೀಲಲ್ಲೇ ನಾನು ಇದ್ದೆ. ಹಾಗಾಗಿ ಹೊರಗಡೆ ಬಂದಿದ್ದಕ್ಕೂ ಅವನು ಏನೂ ತಿಂದಿರಲಿಲ್ವಲ್ಲ, ಓಕೆ ತಿನ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಏನೋ ಆ ಎನ್ವಿರಾನ್ಮೆಂಟ್ ಯಾವ ಥರ ಇತ್ತು ಅಂತ ಅಂದರೆ, ಒಂಥರ ತಂಪ ಗಾಳಿ ಬರ್ತಾಯಿತ್ತು, ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನವೀನಂತೂ ಇವತ್ತು ಬೆಳಗ್ಗೆಯಿಂದ ತುಂಬಾ ಬ್ಯುಸಿ ಇದ್ದರು. ಅವರಿಗೆ ವೀಕೆಂಡ್ಸಲ್ಲಿ ನಿಜವಾಗ್ಲೂ ಅವರು ಫ್ರೀನೇ ಇರಲ್ಲ. ನಾನು ವೀಕೆಂಡಲ್ಲಿ ಫ್ರೀ ಇದ್ದರೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡೋದಕ್ಕೆ, ಬಟ್ ಅವರು ವೀಕೆಂಡಲ್ಲೇ ಬ್ಯುಸಿ ಇರ್ತಾರೆ. ಹಾಗಾಗಿ ನಾವು ಎಲ್ಲಿಗೂ ಹೋಗೋದಕ್ಕಾಗಲ್ಲ ವೀಕೆಂಡಲ್ಲಿ. ಇನ್ನು ವೀಕ್ ಪೂರ್ತಿ ನಾನು ತುಂಬ ಬ್ಯುಸಿಯಾಗಿರ್ತೀನಿ, ಬಟ್ ವೀಕೆಂಡಲ್ಲಿ ಅವರು ಮ್ಯಾಕ್ಸಿಮಮ್ ಫ್ರೀನೇ ಇರೋದಿಲ್ಲ ಅವರು. ಹಾಗಾಗಿ ನಾವೆಲ್ಲೂ ಹೋಗೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಳಕ್ಕಾಗಲ್ಲ. ಸುಮಾರು ನಮಗೆ ಪ್ಲ್ಯಾನ್ಸ್ ಇದೆ, ಎಸ್ಪೆಷಲಿ ದೇವಸ್ಥಾನಗಳಿಗಂತೂ ಲಿಸ್ಟೇ ಇದೆ ಎಲ್ಲೆಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು. ಆದರೆ ನಮಗೆ ಟೈಮ್ ಆಗ್ತಾಯಿಲ್ಲ. ನಮ್ಮ ಬಂಟು ಇನ್ನು ಸ್ವಲ್ಪ ದೊಡ್ಡವನಾಗಬೇಕು, ಆವಾಗ ಅವನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಟ್ರಾವೆಲ್ ಮಾಡಿಸೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಸೀರಿಯಸ್ ಆಗಿ ಹೇಳ್ಬೇಕಂತ ಅಂದರೆ ಅವ್ನು ತುಂಟತನಕ್ಕೆ ಕೆಲವು ಮಕ್ಕಳು ಇರ್ತಾರೆ. ನಮ್ಮ ಅಥರ್ವನ್ನ ನೋಡ್ಬಿಟ್ಟು ಕೆಲವ್ರು ನನಗೆ ಕಮೆಂಟ್ ಆಗ್ತಿದ್ರು ಮುಂಚೆ, ನಿಮ್ಮ ಅಥರ್ವ ಎಷ್ಟು ಸೈಲೆಂಟ್ ಹುಡುಗ, ನೀವು ಹೇಳಿದ ಮಾತೆಲ್ಲ ಹೆಂಗೆ ಕೇಳ್ತಾನೆ ಅಂತ. ಆವಾಗ ನಂಗೆ ಅನ್ನಿಸ್ತಾಯಿತ್ತು, ನಮ್ಮ ಬಂಟು ಆ ಥರ ಕ್ಯಾಟಗರಿ ಕಮೆಂಟ್ ಮಾಡ್ತಿದ್ರಲ್ಲ, ಪಾಪ ಅವ್ರ ಮಕ್ಳು ಇರ್ತಾರಲ್ಲ, ತುಂಬ ತರಲೆ. ಯಾವ ರೇಂಜಿಗೆ ಅಂದರೆ ಅವನನ್ನು ಹೊರಗಡೆ ಕರ್ಕೊಂಡು ಬಂದು ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಅವನ ಮದುವೆ ಫಂಕ್ಷನ್ಸ್ ಅಂತ ಕರ್ಕೊಂಡು ಹೋದ್ರೂ ಅವನನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ. ಅಷ್ಟು ತುಂಟ ಇದ್ದಾನೆ ಅವನು, ಮತ್ತು ಅಷ್ಟು ಚುರುಕಿದ್ದಾನೆ ಅಂತಲೂ ಹೇಳ್ಬೋದು. ಆಯಿತಾ, ತುಂಬ ಬೇಗ ಅವನಿಗೆ ಗ್ರಾಸ್ಪಿಂಗ್ ಪವರು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ನಾನು ಕಂಪ್ಯಾರಿಸನ್ ಅಂತ ಅಲ್ಲ, ಅದು ನಮ್ಗೆ ಅನಿಸ್ಬಿಡುತ್ತೆ. ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ನೋಡಿದಾಗ ಮೊದಲನೇ ಮಗು ಎಷ್ಟು ಆ್ಯಕ್ಟಿವ್ ಇರ್ತಾನೆ, ಎರಡನೇ ಮಗು ಎಷ್ಟು ಹೇಗಿರ್ತಾನೆ, ಅವು ಮೊದಲನೇ ಮಕ್ಕಳನ್ನ ನೋಡಿನೇ ಬೇಗ ಕಲ್ತ್ಬಿಟ್ಟಿರ್ತವೆ. ಸೊ ಅಷ್ಟು ತುಂಟ ನಮ್ಮ ಬಂಟು ಆರ್ಯ. ಸೊ ಅವನು ಸ್ವಲ್ಪ ಇನ್ನೊಂಚೂರು ದೊಡ್ಡವನಾಗಬೇಕು, ಆವಾಗ ನಾವು ಸ್ವಲ್ಪ ಪುಣ್ಯಕ್ಷೇತ್ರಗಳಿಗೆ ಹೋಗೋದು ತುಂಬ ಇದೆ. ಅವಾಗೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ರತಿಯೊಂದು ತಂದೆ ತಾಯಿನೂ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ಮೇಲೆ ಎಷ್ಟು ಖುಷಿ ಪಡ್ತೀವೋ, ಅದಾದಮೇಲೆ ಮಗು ಡೆಲಿವರಿ ಆಗೋವರೆಗೂ ಪ್ರತಿ ಸ್ಕ್ಯಾನ್ಗೆ ಹೋಗ್ಬೇಕಾದ್ರೂ ಆ ತಾಯಿ ಫುಲ್ಲು ಭಯದಲ್ಲೇ ಹೋಗ್ತಾ ಇರ್ತಾಳೆ. ಮತ್ತು ಡೆಲಿವರಿಗೆ ಹೋದಾಗಲೂ ಒಂದು ಟೆನ್ಷನ್ ಇರುತ್ತೆ. ಮಗು ಹುಟ್ಟಾದ್ಮೇಲೆ ಪ್ರತಿಯೊಂದು ಸ್ಟೇಜಲ್ಲೂ ಮಕ್ಕಳು ಅಂತ ಮಾಡ್ಕೊಂಡಾದ್ಮೇಲೆ ನಾವು ಎಷ್ಟು ಆ ಕಡೆ ಗಮನ ಕೊಡಬೇಕಾಗುತ್ತೆ. ಮತ್ತು ಅದೇನೋ ಮಕ್ಕಳು ಮಾಡ್ಕೊಂಡಷ್ಟು ಟೆನ್ಷನ್ ಕೂಡ ಅಷ್ಟೇ ಜಾಸ್ತಿ. ಒಂದು ಹುಷಾರು ತಪ್ಪಿಟ್ರೆ ನಮಗೆ ಟೆನ್ಸ್ ಆಗ್ತಾ ಇರುತ್ತೆ, ಹಿಂಗೆಲ್ಲ ಆಗ್ತಿರುತ್ತೆ. ಬಟ್ ಅದೇ ಲೈಫ್ ಅಲ್ವಾ, ಮದುವೆ ಮಾಡ್ಕೊತೀವಿ, ಮಕ್ಕಳು ಮಾಡ್ಕೊತೀವಿ, ಆ ಮಕ್ಕಳಲ್ಲಿ ನಮ್ಮ ಖುಷಿನ ಕಾಣ್ತೀವಿ. ಅವೆರಡೂ ಸೇರ್ಕೊಂಡು ಆಟ ಆಡ್ತಾಯಿದ್ರೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ನಾನು ಈ ಮಗುನ ಇನ್ನೊಂದು ಬೇಬಿ ಬೇಡ ಅಂತ ಅನ್ಕೋತಾ ಇದ್ನ, ಒಂದೇ ಸಾಕು ಅನ್ಕೋತಾ ಇದ್ನ ಅಂತೆಲ್ಲ ಅನಿಸುತ್ತೆ. ಬಟ್ ಹಂಗೆ ಇಬ್ಬರು ಸೇರ್ಕೊಂಡು ಹೊಟ್ಟೆ ಉರಿಸ್ತಾರಲ್ಲ, ಅವಾಗಂತೂ ಬೇಕಿತ್ತ ನನಗೆ ಎರಡನೇ ಮಗು ಅಂತೆಲ್ಲ ಅನಿಸುತ್ತೆ. ಬಟ್ ಇದೇನೆ ಲೈಫು. ಸೊ ಗೀ ರೈಸ್ ಅಂತೂ ಇವತ್ತು ಸಕ್ಕತ್ತಾಗಿತ್ತು, ಊಟ ಮಾಡಿದ್ವಿ.
ಊಟ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ ಎಲ್ರೂ. ಈ ಸ್ಯಾರಿ ನೋಡಿ ಈಗಂತೂ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಮೇ ಬಿ ಗೊತ್ತಿರುತ್ತೆ ಈ ಸ್ಯಾರಿ ಬಗ್ಗೆ. ಈ ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ್ ತುಂಬಾ ಟ್ರೆಂಡ್ ಆಗೋಗಿದೆ. ಇದನ್ನು ಕೂಡ ನನಗೆ ಲಾಸ್ಟ್ ನಾನು ಯುಗಾದಿ ಹಬ್ಬದಲ್ಲಿ ಹಾಕಿದೆ ನೋಡಿ, ರೆಡ್ ಆ್ಯಂಡ್ ಒಂಥರ ರೆಡ್ ಅಲ್ಲ, ಅದು ಮರೂನ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನಲ್ಲಿ ಆ ಸ್ಯಾರಿನ ನಾನು ಕೊಲ್ಯಾಬ್ ಮಾಡಿದ್ದೆ ಇನ್ಸ್ಟಾದಲ್ಲಿ. ತುಂಬ ಜನ ಸ್ಯಾರಿನ ತೊಗೊಂಡ್ರಂತೆ. ಅದಾದಮೇಲೆ ಅವ್ರ ಹತ್ರ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಫುಲ್ಲು ಕಲೆಕ್ಷನ್ಸು. ಬಟ್ ಸ್ಟಿಲ್ ಎಂಕ್ವೈರಿ ಮಾಡ್ತಾಯಿದ್ರಂತೆ. ಆಮೇಲೆ ಈ ಥರ ಸ್ಯಾರಿ ಇದನ್ನು ಕಳಿಸ್ತೀನಿ ಅಂದರು. ಫ್ಯಾನ್ಸಿ ಸ್ಯಾರೀಸ್ ಲೈಕ್ ಆಗುತ್ತೆ ನನಗೆ. ಈಗ ಒಂದು ರೇಂಜಿಗೆ ಸೆಮಿ ಮೈಸೂರು ಸಿಲ್ಕು ನನಗೆ ಸಾಕು ಅಂತ ಅನಿಸ್ಬಿಟ್ಟಿದೆ. ನನ್ನ ವಾರ್ಡ್ರೋಬ್ ಫುಲ್ಲು ಅದೇ ಇರೋವಂಥದ್ದು. ಸೊ ಫ್ಯಾನ್ಸಿ ಸ್ಯಾರೀಸ್ ಬೇಕು, ನಾವು ಫುಲ್ ತಿನ್ನಾಗಿ ಕಾಣಿಸ್ತೀವಿ, ಚೆನ್ನಾಗಿರುತ್ತೆ. ಈಗ ಟ್ರೆಂಡ್ ಇದೆ ಇದು. ಹಾಗಾಗಿ ಸೇಮ್ ಅದೇ ಪೇಜು, ಬೇಕಾದ್ರೆ ನಾನು ಇನ್ಸ್ಟಾ ಚೆಕ್ಔಟ್ ಮಾಡಿ, ಪ್ರೇರಣಾ ಕಲೆಕ್ಷನ್ಸ್ ಅಂತ ಅವ್ರ ಹತ್ರನೇ ತರಿಸಿದ್ದು. ಸೊ ಈಗ ಸ್ಟಿಚಿಂಗು ಕೊಡಬೇಕು ಇದನ್ನು. ನಾನೇ ಕೊರಿಯರ್ ಬಂತಲ್ಲ, ಓಪನೇ ಮಾಡಿರಲಿಲ್ಲ. ಓಕೆ ನಿಮಗೂ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಇದನ್ನು ಬ್ಲೌಸ್ ಬಂದು ಪಿಂಕಲ್ಲೇ ಬರುತ್ತೆ, ಮತ್ತು ಲೈಟ್ ವೆಯ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಟ್ರೆಂಡಿಂಗಲ್ಲಿದೆ ಸ್ಯಾರಿ. ಇನ್ಸ್ಟಾದಲ್ಲಿ ಆಲ್ಮೋಸ್ಟ್ ಹೆಂಗೆ ಅಂತ ಅಂದರೆ, ಈ ನಮಗೆ ಶಾಪ್ಸಲ್ಲಿ ಸಿಗಲ್ವಲ್ಲ ಅಂಥದ್ದೆಲ್ಲ ಈ ಆನ್ಲೈನಲ್ಲಿ ಸಿಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಸೀರಿಯಸ್ಲಿ ನಮಗೆ ಈ ಶಾಪ್ಗಳಲ್ಲೇ ಈ ಥರ ಸೀರೆಗಳೆಲ್ಲ ಚೆನ್ನಾಗಿರೋದು ಮತ್ತು ಟ್ರೆಂಡಿಂಗ್ ಇರೋ ಸ್ಯಾರೀಸ್ ಎಲ್ಲ ಅಷ್ಟು ಸಿಗೋದಿಲ್ಲ. ಬಟ್ ಈಗ ಆನ್ಲೈನಲ್ಲಿ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ನೋಡಿ ತೊಗೋಬೇಕು, ಕರೆಕ್ಟಾಗಿ ಸೇಲ್ ಮಾಡೋರ ಹತ್ರ ನೋಡಿ ತೊಗೋಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 10:30 ಈ ಥರ ಆಗಿದೆ. ಈಗ ನಾನು ಏನಂತ ಅಂದರೆ, ನನಗೆ ರೆಗ್ಯುಲರ್ ಆಗಿ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು, ಡಾಕ್ಟರ್ ಶೆಟ್ಸ್ ಅವ್ರದ್ದು ಮಾಯ್ಶ್ಚರೈಸರ್ ಬಗ್ಗೆ ಹೇಳಿ ರಮ್ಯಾ, ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ, ಸೊ ಈ ಮಾಯ್ಶ್ಚರೈಸರ್ ಬಗ್ಗೆ ಹೇಳಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಯಾವುದೇ ಒಂದು ಮಾಯ್ಶ್ಚರೈಸರ್ ಆಗಿರ್ಬೋದು ಅಥವಾ ಸನ್ಸ್ಕ್ರೀನ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಅದು ಸ್ಕಿನ್ ರಿಲೇಟೆಡ್ ಅಂತ ಬಂದಾಗ ಒಂದೊಂದು ಸ್ಕಿನ್ಗೆ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ಸೊ ನಂದು ಏನು ಅಂತಂದರೆ, ನಂದು ಕೂಡ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಸ್ಕಿನ್ನು. ನನ್ನ ಚಿಕ್ಕ ಮಗಂದು ಬಂಟುದು ಅಷ್ಟೇ. ಸೊ ನಂದು ಅಷ್ಟೇ ತುಂಬ ಸೆನ್ಸಿಟಿವ್ ಸ್ಕಿನ್ನು. ಹಾಗಾಗಿ ನಮಗೆ ಏನಾಗ್ಬಿಡುತ್ತೆ ಅಂತ ಅಂದರೆ, ಈ ಹೊಸ ಪ್ರಾಡಕ್ಟ್ಸ್ ಯಾವುದಾದ್ರೂ ಟ್ರೈ ಮಾಡೋಣ ಅಂತ ಆ ಥರ ಎಲ್ಲ ಕಲಿಕೋದ್ರೆ ಬೇಗ ಅದು ಎಫೆಕ್ಟ್ ಆಗಿಬಿಡುತ್ತೆ, ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ. ನನಗೆ ಮಾಯ್ಶ್ಚರೈಸರ್ದು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ನಾನು ಡಾಕ್ಟರ್ ಶೆಟ್ಸ್ ಅವ್ರದ್ದೇನೆ ಸನ್ಸ್ಕ್ರೀನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನನಗೆ ಇಮ್ಮಿಡಿಯೇಟಾಗಿ ಇವತ್ತು ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಅಂತಂದರೆ ಇಮ್ಮಿಡಿಯೇಟಾಗಿ ನಾಳೆ ಪಿಂಪಲ್ಸ್ ಬಂದ್ಬಿಡುತ್ತೆ. ಸೊ ಈ ಪಿಂಪಲ್ಸ್ಗಳು ಬರೋದು ಓಕೆ, ಬಂದು ಕಲೆಗಳು ಉಳ್ಕೊಳ್ಳುತ್ತಲ್ಲ ನೋಡಿ, ಅದು ತುಂಬ ಬೇಜಾರಾಗ್ಬಿಡುತ್ತೆ. ಹಂಗೆಲ್ಲ ಟ್ರೈ ಮಾಡೋದಕ್ಕೆ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ. ಬಟ್ ನನ್ನ ಸ್ಕಿನ್ ತುಂಬ ಡ್ರೈ ಸ್ಕಿನ್ನು, ಆಯಿತಾ. ಎಷ್ಟರ ಮಟ್ಟಿಗೆ ಮಾಯ್ಶ್ಚರೈಸರ್ ಹಚ್ಚಬೇಕು ಅಂತ ಅಂದರೆ, ಅವಾಗವಾಗ ಮುಖ ತೊಳೆದು ಮಾಯ್ಶ್ಚರೈಸರ್ ಹಚ್ಚಿದ್ರೆ ಏನೂ ತೊಂದರೆ ಇಲ್ಲ. ಸೊ ಬಟ್ ಈಗ ಅಟ್ ಪ್ರೆಸೆಂಟ್ ನಾನು ಸನ್ಸ್ಕ್ರೀನ್ ಅದನ್ನು ಯೂಸ್ ಮಾಡ್ತಿಲ್ಲ ನಾನು. ಬಟ್ ಏನಂತ ಅಂದರೆ, ನೈಟ್ ಟೈಮು ಮಲಗೋದಕ್ಕಿಂತ ಮುಂಚೆ ನಾವು ಈ ಏನಿರುತ್ತೆ, ಈ ಮಾಯ್ಶ್ಚರೈಸರ್ಗಳು ಏನಿರುತ್ತೆ ಅದನ್ನು ಅಪ್ಲೈ ಮಾಡಿ ಮಲಗೋದ್ರಿಂದ ಈ ಡ್ರೈ ಸ್ಕಿನ್, ತುಂಬ ಡ್ರೈ ಆದಾಗ ಸ್ಕಿನ್ನು ಈ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಮತ್ತು ಸ್ಕಿನ್ನು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸ್ಕಿನ್ನು ತುಂಬ ಡ್ರೈ ಆಗಿದ್ದಷ್ಟು ಒಂದು ಚೆನ್ನಾಗಿ ನೀರು ಕುಡಿಬೇಕು. ಇನ್ನೊಂದು ಈ ಥರ ಮಾಯ್ಶ್ಚರೈಸರ್ಸ್ನೆಲ್ಲ ಹಚ್ಕೊಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಮುಖ ತೊಳೆದು ಈ ಥರ ಸ್ವಲ್ಪ ಕೇರ್ ಮಾಡ್ಕೊಳ್ಳೋದ್ರಿಂದ ಅವಾಯ್ಡ್ ಆಗುತ್ತೆ. ನನಗೆ ಡ್ರೈ ಸ್ಕಿನ್ ಇರೋದ್ರಿಂದ ಸಿಕ್ಕಾಪಟ್ಟೆ ವೈಟ್ ಹೆಡ್ಸ್ ಆಗ್ತಾಯಿತ್ತು. ನಂಗೊಂಥರ ನಂಗೆ ಸಾಕಾಗ್ಬಿಟ್ಟಿತ್ತು. ಏನು ಯೂಸ್ ಮಾಡಿದ್ರು, ಏನು ಫೇಶಿಯಲ್ಲು ಕ್ಲೀನಪ್ ಮಾಡಿಸಿದ್ರು ಇಮ್ಮಿಡಿಯೇಟಾಗಿ ಮತ್ತೆ, ಯಾಕಂದರೆ ನಾವು ಡಸ್ಟಲ್ಲೆಲ್ಲ ಓಡಾಡ್ತೀವಿ ತುಂಬ ಹೊರಗಡೆ. ಹಾಗಾಗಿ ತುಂಬ ಹಿಂಸೆ ಅನಿಸ್ತಾ ಇತ್ತು ನನಗೆ. ಮಾಯ್ಶ್ಚರೈಸರ್ನ ಯೂಸ್ ಮಾಡೋದಕ್ಕೆ ರೆಗ್ಯುಲರ್ ಆಗಿ ಅಂದರೆ, ಬೆಳಿಗ್ಗೆ ಮುಖ ತೊಳೆದಾಗ, ಸಂಜೆ ಮುಖ ತೊಳೆದಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು, ಮತ್ತು ರಾತ್ರಿ ಮಲಗಬೇಕಾದ್ರೆ ಒಂದ್ಸಲ ಅಪ್ಲೈ ಮಾಡೋದು, ಹಿಂಗೆ ಮಾಡಿಕೊಂಡು ನನಗೆ ಕಮ್ಮಿ ಆಯಿತು. ಇನ್ನು ಸನ್ಸ್ಕ್ರೀನ್ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಡಾಕ್ಟರ್ ಶೆಟ್ಸ್ ಅವ್ರದ್ದು. ಸೊ ನಿಮಗೂ ಅಷ್ಟೇ, ನಿಮಗೆ ಯಾರಾದರೂ ಆಲ್ರೆಡಿ ಯೂಸ್ ಮಾಡ್ತಾಯಿದ್ರೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಸುಮ್ಮನೆ ತರಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಕೆಲವೊಂದು ಎಲ್ಲ ಸ್ಕಿನ್ಗೂ ಅಡ್ಜಸ್ಟ್ ಆಗಲ್ಲ. ಒಂದೊಂದು ಸ್ಕಿನ್ಗೆ ಒಂದೊಂದು ಥರ ಅಂತ ಅಂದ್ಬಿಟ್ಟು ಇರುತ್ತೆ. ಹಾಗಾಗಿ ನೋಡಿಕೊಂಡು ಯೂಸ್ ಮಾಡಬೇಕು. ಇನ್ನು ನಾನು ಆಯಿಲ್ ಕೂಡ ಈಗ ಲೈಟಾಗಿ ಅಪ್ಲೈ ಮಾಡ್ತೀನಿ. ರಜ್ಜದ ಬಗ್ಗೆ ಹೇಳ್ತಾ ಇದ್ರಿ ಕೆಲವರಂತೂ, ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡು ಪಾಪ ಕಮೆಂಟ್ ಹಾಕಿದ್ರು, ಹ್ಞೂ ಅಕ್ಕ ನೀವು ಕೆಲಸ ಬಿಟ್ಟಿದ್ದು ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು. ಸೊ ಕೆಲಸ ಬಿಟ್ಟಿಲ್ಲ, ಜಸ್ಟ್ ಒಂದು ಶಾರ್ಟ್ ಲೀವ್ ತೊಗೊಂಡಿದ್ದೆ ಅಷ್ಟೇ, 1 ವೀಕ್ ಆ ಥರ. ಸೊ ಅಗೇನ್ ಮತ್ತೆ ರೂಟೀನ್ ಶುರು ಆಗುತ್ತೆ, ಹೋಗಬೇಕು. ಒಂದು ಬ್ರೇಕ್ ಅಂತ ಸಿಕ್ತಂಗಾಯಿತು. ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಿತ್ತು, ಅದು ಸ್ವಲ್ಪ ಆಯಿತು. ಈಗ ನಾನು ಅಶ್ವಿನಿ ಏರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಶ್ವಿನಿ ಏರ್ ಆಯಿಲ್ ಯೂಸ್ ಮಾಡಿ ನೋಡಿ, ನನ್ನ ಮಕ್ಕಳು ಏನೇನೋ ಮಾಡಿ ಕೆಳಗಡೆ ಚೆಲ್ಲಂಗೆ ಮಾಡೋರೆ. ನಮ್ಮ ಬಂಟು ಇಂಥ ಕೆಲಸಗಳು ಮಾಡೋದು
ಇಟ್ಕೊಂಡು ಅವ್ನು ತುಂಬ ಹಠ ಮಾಡ್ತಾನೆ. ನಮ್ಮ ಅಥರ್ವ ಹಂಗಲ್ಲ, ಬಟ್ ಇವನು ಹಠ ಮಾಡಿ ಏನಾದ್ರೂ ಈಸ್ಕೊಂಡು ಈ ಥರ ಮಾಡ್ತಾನೆ. ಕೊಬ್ಬರಿ ಎಣ್ಣೆ ಹೇರ್ ಕೇರ್ ಬಗ್ಗೆ ಹೇಳಿ, ನಿಮ್ಮ ಹೇರ್ ತುಂಬ ಚೆನ್ನಾಗಿದೆ ಅಂತ ಕೆಲವರು. ವಾಲ್ಯೂಮ್ ಚೆನ್ನಾಗಿದೆ ನಂದು ಹೇರ್ದು, ಮತ್ತು ಹೇರ್ ಗ್ರೋತ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಸೊ ಹೇರ್ ಕೇರ್ ಏನಿಲ್ಲ, ಆಯಿಲ್ ಚೆನ್ನಾಗಿ ಹಚ್ಚಬೇಕು. ನಾನು ತುಂಬ ಹೇರ್ ಫಾಲ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಅಶ್ವಿನಿ ಹೇರ್ ಆಯಿಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಹಂಗೇನು ಹೇರ್ ಫಾಲ್ ಕಡಿಮೆ ಆಗ್ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ನಾನು ಹೇರ್ ಕಟ್ ಮಾಡಿಸ್ಬಿಟ್ನಲ್ಲ, ಹೇರ್ ಕಟ್ಟು ತುಂಬ ಲೆಂತ್ ಇದ್ದಾಗ ಸಿಕ್ಕಾಪಟ್ಟೆ ಹೇರ್ ಹೋಗ್ತಾ ಇತ್ತು, ಈಗ ಕಡಿಮೆ ಹೋಗ್ತಾ ಇದೆ ಅಷ್ಟೇ. ಬಟ್ ಇನ್ನೂ ಏನು ಕಂಪ್ಲೀಟಾಗಿ ಏನು ಸ್ಟಾಪ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ನಂದೇ ತಪ್ಪಿದೆ, ರೆಗ್ಯುಲರ್ ಆಗಿ ಕೇರ್ ಮಾಡಲ್ಲ ನಾನು. ಇನ್ನೂ ಸ್ವಲ್ಪ ಕೇರ್ ಮಾಡಿಬಿಟ್ರೆ, ಕೆಲವರು ಎಷ್ಟು ಶಾರ್ಟ್ ಇರುತ್ತೆ ಪಾಪ, ಅವರೆಲ್ಲ ಎಷ್ಟು ಕೇರ್ ಮಾಡ್ತಾ ಇರ್ತಾರೆ. ಅವ್ರ ಥರ ಎಲ್ಲ ಕೇರ್ ಮಾಡಿಬಿಟ್ರೆ ಇನ್ನೂ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಮಾಡಲ್ಲ, ಮಾಡ್ಕೊಳ್ಳಲ್ಲ. ಟೈಮ್ ಆಗಲ್ಲ ಅಂತ ಯಾವ ಕೆಲಸಕ್ಕೂ ಹೇಳ್ಬಾರ್ದು, ಎಲ್ಲದಕ್ಕೂ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಟೈಮ್ ಮಾಡ್ಕೊಳ್ಳಲ್ಲ ಅಷ್ಟೇ. ಈ ಊಟ ಮಾಡೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಅಥವಾ ಇನ್ನೊಂದು ಯಾವುದೋ ಮೊಬೈಲ್ ನೋಡೋದಕ್ಕೆ ನಾವು ಟೈಮ್ ಮಾಡ್ಕೊತೀವಿ ಅಂತ ಅಂದರೆ, ಈ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಯಾಕೆ ಮಾಡ್ಕೊಳಕ್ಕಾಗಲ್ಲ? ಮಾಡ್ಕೊಬೇಕು. ಅದು ನಮ್ಮ ಇಂಟ್ರೆಸ್ಟ್ ಮೇಲೆ ಇರುತ್ತೆ, ಆಯಿತಾ. ಈಗ ಬೇಗ ಈ ಗ್ರೇ ಹೇರ್ ಬರೋ ಅಂಥದ್ದು ಇದೆಲ್ಲ ಆಗೋದು ಯಾವಾಗ ಅಂದರೆ ನಾವು ಕೇರ್ ಮಾಡಲ್ಲ, ಆವಾಗ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿ. ನನ್ನ ಪ್ರಕಾರ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಕೊಬ್ಬರಿ ಎಣ್ಣೆ. ಪ್ಯಾರಾಶೂಟ್ ಆಯಿಲ್ ಇದೆಯಲ್ಲ, ಯಾವುದನ್ನು ಬೇರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾನು ಇದೊಂದು ತರಿಸಿದ್ದೀನಲ್ಲ, ಇದೊಂದು ಬಾಟ್ಲ್ ಹಾಕ್ಬಿಡ್ತೀನಿ ಅಶ್ವಿನಿ ಹೇರ್ ಆಯಿಲು. ಅದಾದಮೇಲೆ ಏನು ನಾನು ಮತ್ತೆ ತರ್ಸೋಕ್ಕೆ ಹೋಗಲ್ಲ. ಕೊಬ್ಬರಿ ಎಣ್ಣೆನೇ ರೆಗ್ಯುಲರಾಗಿ ಹಾಕೋದು. ಈಗ ತರಿಸಿದ್ದೀನಲ್ಲ, ಹಾಕ್ಬಿಡೋಣ. ಬಟ್ ನನಗೇನು ಅಷ್ಟೊಂದು ಚೇಂಜಸ್ ಅಂತ ಏನು ಅನಿಸ್ತಾ ಇಲ್ಲ, ಅಥವಾ ನಾನೇ ಕರೆಕ್ಟಾಗಿ ಹಾಕಿಲ್ವೋ ಏನೋ, ಅದಕ್ಕೆ ನಾನು ಏನೂ ಕ್ಲಾರಿಟಿ ಅದ್ರ ಬಗ್ಗೆ ಕೊಡ್ತಾ ಇಲ್ಲ. ಬಟ್ ರೆಗ್ಯುಲರ್ ಆಗಿ ವಾರಕ್ಕೊಂದು 2-3 ಸಲ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ನನಗೆ ಹೇರ್ ಫಾಲ್ ಅಂತೂ ಕಂಟ್ರೋಲು ಯಾವ ಕಡೆಯಿಂದನೂ ಆಗ್ತಾ ಇಲ್ಲ, ಬಟ್ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಅಂತೂ ಕಂಟ್ರೋಲ್ ಏನೋ ಗೊತ್ತಿಲ್ಲ, ಆಗ್ತಾನೇ ಇಲ್ಲ. ಮತ್ತು ನಾವು ತೊಗೊಳ್ಳೋ ಫುಡ್ಡು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ಸೊಪ್ಪು, ತರಕಾರಿ, ನಮಗೆ ವೈಟಮಿನ್ ಸಿಗೋ ಅಂಥದ್ದನ್ನೆಲ್ಲ ನಾವು ಚೆನ್ನಾಗಿ ತಿಂದರೆ ಸ್ವಲ್ಪ ಅದಕ್ಕೂ ಸ್ಟ್ರೆಂತ್ ಬೇಕಲ್ವಾ. ಎಷ್ಟು ಹೇರ್ ಫಾಲ್ ಆಗುತ್ತೆ ಗೊತ್ತಾ? ಹಿಂಗೆ ಆಯಿಲ್ ಹಚ್ಚಿದಾಗ ಮತ್ತು ತಲೆ ಸ್ನಾನ ಮಾಡ್ಕೊಂಡು ಬರ್ತೀವಲ್ಲ, ಆವಾಗ ಕೂಮ್ ಮಾಡಿದ್ರೆ ಹಿಂಗೆಲ್ಲ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಈಗ ಆಮೇಲೆ ಎಣ್ಣೆನ ಹಾಕ್ಬಿಟ್ಟು ಡಸ್ಟಲ್ಲೆಲ್ಲ ಓಡಾಡಬಾರ್ದು. ಕೆಲವ್ರು ಹೆಂಗೆ ಅಂದರೆ ಬೆಳಿಗ್ಗೆ ಹಾಕ್ಬಿಟ್ಟು ನೆಕ್ಸ್ಟು ನಾಳೆ ಸ್ನಾನ ಮಾಡೋದು, ಎಣ್ಣೆ ಹಾಕ್ಕೊಂಡು ಧೂಳಲ್ಲೆಲ್ಲ ಓಡಾಡಿರ್ತಾರೆ. ಆ ಧೂಳೆಲ್ಲ ಬಂದು ಕುತ್ಕೊಂಡು ಡ್ಯಾಂಡ್ರಫ್ ಆಗುತ್ತೆ ಎಣ್ಣೆ ಹಾಕಿದಾಗ. ಸೊ ಹಾಗಾಗಿ ಎಣ್ಣೆ ಹಚ್ಕೊಂಡು ಹೊರಗಡೆ ಹೋಗಬಾರ್ದು. ಯಾವಾಗಲೂ ಈ ಥರ ನೈಟ್ ಹಾಕ್ಬಿಟ್ಟು ಅಥವಾ ಒಂದು 2-3 ಅವರ್ಸ್ ಮುಂಚೆ ಹಾಕಿದ್ರೆ ಸಾಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ನಾನು ಯೂಶಲಿ ನೈಟೇ ಹಾಕೋದು. ನೈಟ್ ಹಾಕ್ಬಿಟ್ಟು ಬೆಳಿಗ್ಗೆ ತಲೆ ಸ್ನಾನ ಮಾಡಿಬಿಡೋದು. ಸೊ ಎಸ್, ಸಾಕು, ಜಾಸ್ತಿ ಏನು ಹಾಕಲ್ಲ ನಾನು. ಆಮೇಲೆ ಏನು ಮಾಡ್ಬಿಡ್ತೀವಿ ಗೊತ್ತಾ, ಈ ಕೂದಲು ತುದಿಗೆ ನಾವು ಜಾಸ್ತಿ ಹಾಕೋದೇ ಇಲ್ಲ, ಇಗ್ನೋರ್ ಮಾಡ್ಬಿಡ್ತೀವಿ. ಆ್ಯಕ್ಚುಲಿ ಅದು ಚೆನ್ನಾಗಿ ಹಾಕ್ಬೇಕು, ಆ ತುದಿಗೂ ಚೆನ್ನಾಗಿ. ಒಂದು ಹೇರ್ ಕೇರ್ ಅಂತ ಅಂದರೆ ಕೊಬ್ಬರಿ ಎಣ್ಣೆನೂ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಚ್ಚಿ, ಅದಕ್ಕೆ ಸ್ವಲ್ಪ ಕರಿಬೇವು, ಮೆಂತ್ಯ ಇದನ್ನೆಲ್ಲ ಹಾಕ್ಬಿಟ್ಟು ಹಚ್ಕೊಂಡ್ರು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಅದನ್ನೆಲ್ಲ ಏನು ಮಾಡಲ್ಲ. ಕ್ಲಿನಿಕ್ ಶಾಂಪು ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋದೆಲ್ಲ ಈ ಥರ ಲೋಕಲ್ ಇದೇನೆ, ಕ್ಲಿನಿಕ್ ಪ್ಲಸ್ ಶಾಂಪು, ಆಮೇಲೆ ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಆಯಿಲು. ನಾನು ಯಾವುದೇ ಥರ ಸೀರಮ್ಮು ಅದು ಇದು ಅಂದ್ಕೊಂಡು ನಾನು ಅದನ್ನೆಲ್ಲ ನಿಜ ಏನೋ ಅದನ್ನೆಲ್ಲ ಹಾಕಲ್ಲ. ಸೊ ಫ್ರೆಂಡ್ಸ್, ಓಕೆ, ಟೈಮ್ ಆಗೇ ಹೋಯ್ತು. 10:15 ಆ ಥರ ಆಗೋಯ್ತು. ಬೇಗ ಮಲಗಿ, ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ, ನವೀನ್ ಕೂಡ ಮಲ್ಕೊಂಡ್ರು. ಇನ್ನು ಬೆಳಗ್ಗೆಯಿಂದ ರುಟೀನ್ ಶುರು ಆಗುತ್ತೆ. ಬ್ಯುಸಿ ಲೈಫ್, ಬಟ್ ಆದರೂ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬ್ಯುಸಿಯಾಗಿದ್ದಷ್ಟು ಮನುಷ್ಯ ತುಂಬ ಒಳ್ಳೆಯದು.
ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.